ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಕುಮಾರಸ್ವಾಮಿ ಗುಡುಗಿದ್ದಾರೆ. ನೀವು ಮೂಡಾದಲ್ಲಿ 14 ಸೈಟ್ ತಗೊಳ್ಳೋದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ, ತಗೊಳ್ಳಿ. ಆದರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಕಾನೂನಿನ ಎಲ್ಲೆಯನ್ನು ಮೀರಿ ನೀವು ಸೈಟ್ ಮಾಡ್ಕೊಂಡಿರೋದು, ಇದೆಲ್ಲವೂ ಕೂಡ ಅಕ್ರಮ. ನೀವು ಪಡ್ಕೊಂಡಿರೋದು ನಿಮ್ಮ ಅಧಿಕಾರವನ್ನು ಬಳಸಿ 14 ಸೈಟ್ ತಗೊಂಡಿದ್ದೀರಾ. ನೀವೇ ದುಡ್ದು ಪ್ರಾಮಾಣಿಕವಾಗಿ ಖರೀದಿ ಮಾಡಿದ್ರೆ ನಮ್ದು ಯಾವ ಅಭ್ಯಂತರನೂ ಇಲ್ಲ. ಇದೆಲ್ಲವೂ ಕೂಡ ಅಕ್ರಮ, ನೀವು ಸಂಪಾದನೆ ಮಾಡಿರೋದಿಲ್ಲ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಕೂಡ ಕುಮಾರಸ್ವಾಮಿ ಗುಡುಗಿದ್ದಾರೆ. ಮುಖ್ಯಮಂತ್ರಿಗಳು ಈಗ ಹೇಳ್ತಾರೆ ಮೂಡ ಬಗ್ಗೆ 4-5 ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತೇಳಿ. ಮೈಸೂರು ನಗರವನ್ನು ಕಳೆದ 35 ವರ್ಷಗಳಿಂದ ಮೈಸೂರು ನಗರದ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ಅವರ ಗಮನಕ್ಕೆ ಬರದೆ ಇದೆಲ್ಲ ಆಗಲಿಕ್ಕೆ ಸಾಧ್ಯವ? ನಾವ್ಯಾರು ಸಿದ್ದರಾಮಯ್ಯನವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ 15 ಸೈಟನ್ನು ಕೊಂಡ್ಕೊಂಡಿರೋದಕ್ಕೆ ನಮ್ಮ ವಿರೋಧ ಇಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, 15 ಸೈಟ್ಗಳನ್ನು ನೀವು ಪಡಿಬೇಕಾದ್ರೆ ಯಾವ ಒಂದು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು 15 ಸೈಟ್ಗಳನ್ನು ಪಡ್ಕೊಂಡಿದ್ದೀರಿ. ಆ ಜಮೀನು ನಿಮ್ಮದೇ ಅಲ್ಲ. 3 ಎಕರೆ 16 ಗುಂಟೆ ಜಮೀನು ಏನಿದೆ ಕೆಸರೆ ಗ್ರಾಮದಲ್ಲಿ, ಆ ಜಮೀನು ಮೂಡ ಹೆಸರಿನಲ್ಲಿ ಇದ್ದಂಥ ಜಮೀನು 1997ರಲ್ಲಿ. ನಿಂಗನ ಪ್ರಶ್ನೆನೂ ಇಲ್ಲ, ಜವರನ ಪ್ರಶ್ನೆನೂ ಇಲ್ಲ, ದೇವರಾಜು ಪ್ರಶ್ನೆನೂ ಇಲ್ಲ, ದಲಿತರ ಪ್ರಶ್ನೆನೂ ಇಲ್ಲ. ಇಲ್ಲಿ ಸರ್ಕಾರದ ಭೂಮಿಯನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ 15 ಸೈಟ್ಗಳನ್ನು ನಿಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ನೀವೇನು ತೆಗೆದುಕೊಂಡಿದ್ದೀರಿ, ಇದು ನಾವು ಮಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕನಿಗೆ ಅವರದೇ